ನಿರುಗುಡಿಯಲ್ಲಿ ಅಸ್ಪೃಶ್ಯತೆಯ ಬೇಲಿ ಉರುಳಿಸಿದ ಸಮಾನತೆಯ ನಡಿಗೆ. ದಲಿತ ಸಮುದಾಯದ ದೇವಸ್ಥಾನ ಪ್ರವೇಶಕ್ಕೆ ಇತಿಹಾಸಾತ್ಮಕ ಕ್ಷಣ. ಆಡಳಿತ ಸಮಾಜದ ಜಂಟಿ ಪ್ರಯತ್ನ ಫಲ. ಆಡಳಿತ ತಾಲೂಕಿನಲ್ಲಿ ಸಾಮಾಜಿಕ ಸಮಾನತೆಗೆ ಆಳಂದ ತಾಲೂಕಿನಲ್ಲಿ ಸಾಮಾಜಿಕ ಸಮಾನತೆಗೆ ಹೊಸ ದಿಕ್ಕು. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನಿರುಗುಂದಿ ಗ್ರಾಮದಲ್ಲಿ ದಶಕಗಳಿಂದ ನೆಲೆಯೂರಿದ್ದ ಅಸ್ಪೃಶ್ಯತೆಯ ಬೇಲಿ ರವಿವಾರ ಉರುಳಿದಂತಾಯಿತು. ದಲಿತ ಸಮುದಾಯದವರು ಮೊದಲ ಬಾರಿಗೆ ಗ್ರಾಮದಲ್ಲಿರುವ ಶ್ರೀ ಹನುಮಾನ್ ಮಂದಿರ, ಶ್ರೀ ಬಸವೇಶ್ವರ ದೇವಾಲಯ ಹಾಗೂ ಶ್ರೀ ಸಿದ್ದೇಶ್ವರ ದೇವಸ್ಥಾನಗಳಿಗೆ ಪ್ರವೇಶ ಪಡೆದಿದ್ದು, ಸಮಾನತೆಯ ನಡಿಗೆ ಮೂಲಕ ಹೊಸ ಸಾಮಾಜಿಕ ಇತಿಹಾಸ ನಿರ್ಮಾಣವಾಯಿತು. 5/4/2026 ನಡೆದ ಈ ಘಟನೆ ಗ್ರಾಮದಲ್ಲಿ ಹಬ್ಬದ ಸಂಭ್ರಮವನ್ನುಂಟು ಮಾಡಿದ್ದು, ಆಡಳಿತ ಯಂತ್ರ ಹಾಗೂ ದಲಿತ ಮುಖಂಡರ ಜಂಟಿ ಕಾರ್ಯಾಚರಣೆ ಇದರ ಹಿಂದೆ ಪ್ರಮುಖ ಪಾತ್ರ ವಹಿಸಿದೆ. ಹಲವು ವರ್ಷಗಳಿಂದ ತಾತ ಮುತ್ತಾತರ ಕಾಲದಿಂದಲೇ ದೇವಸ್ಥಾನ ಪ್ರವೇಶಕ್ಕೆ ಅವಕಾಶವಿಲ್ಲದೆ ವಂಚಿತರಾಗಿದ್ದ ದಲಿತ ಸಮುದಾಯದವರು ಈ ದಿನವನ್ನು ಐತಿಹಾಸಿಕ ದಿನವೆಂದು ಗುರುತಿಸಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ಅಧಿಕಾರಿಗಳು, ಪೊಲೀಸರು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ದಲಿತ ಸಮುದಾಯದವರು ಶಾಂತಿಯುತವಾಗಿ ಸಮಾನತೆಯ ನಡಿಗೆ ನಡೆಸಿ ದೇವಸ್ಥಾನಗಳಿಗೆ ಪ್ರವೇಶಿಸಿದರು. ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಕಟ್ಟುನಿಟ್ಟಿನ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಧಿಕಾರಿಗಳು, ಸಂವಿಧಾನ ನೀಡಿರುವ ಸಮಾನ ಹಕ್ಕುಗಳನ್ನು ಪ್ರತಿಯೊಬ್ಬರೂ ಅನುಭವಿಸಬೇಕು. ಅಸ್ಪೃಶ್ಯತೆ ಎಂಬ ಸಾಮಾಜಿಕ ಕೆಡುಕು ನಿರ್ಮೂಲನೆಗೆ ಇಂತಹ ಕ್ರಮಗಳು ಅಗತ್ಯ ಎಂದು ಹೇಳಿದರು. ಇವತ್ತು ನಿರುಗುಡಿ ಗ್ರಾಮದಲ್ಲಿ ಏನು ಐತಿಹಾಸಿಕವಾಗಿ ತಾವು ಬರೆದಿದ್ದೀರಿ, ಅದಕ್ಕೆಲ್ಲ ತಮಗೆಲ್ಲ ಅಭಿನಂದನೆ ತಿಳಿಸ್ತೇನೆ. ಈಗ ಸಂಜೀವರು ಹೇಳಿದರು, ಎಲ್ಲ ಊರಿನ ಗ್ರಾಮಸ್ಥರು ಪ್ರತಿಯೊಬ್ಬರು ಎಲ್ಲ ಸಹಕಾರದಿಂದಲೇ ಇದಾಗಿದೆ. ಮುಂದೆ ಯಾವುದೇ ರೀತಿ ಆ ರೀತಿ ಘಟನೆಗಳು ಆಗುವುದಿಲ್ಲ. ಆ ಥರ ಆಗುವುದಿದ್ದರೆ ಇದಕ್ಕೆ ಅವಕಾಶನೇ ಸಿಗ್ತಿರಲಿಲ್ಲ. ಆ ಕಾರಣಕ್ಕೆ ಅದನ್ನು ಕೌಂಟ್ರ್ ಆಗಿ ಮಾತಾಡಬಾರ್ದು. ಯಾವಾಗಲೂ ಸಮಾಧಾನದಿಂದ ಮಾತಾಡಬೇಕು. ಹಾಗಾಗಿ ಮುಂದೆ ಯಾವುದೇ ರೀತಿ ಈ ಥರ ಘಟನೆಗಳಾಗೋದಿಲ್ಲ. ತಾಲೂಕು ದಂಡಾಧಿಕಾರಿಗಳಿದ್ದಾರೆ, ಗ್ರಾಮಸ್ಥರಿದ್ದಾರೆ, ಎಲ್ಲರೂ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಆಗಿದೆ. ನಮಗೆಲ್ಲ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೇನೆ. ಇವತ್ತಿನ ದಿನ ನಮ್ಮ ತಳಕೇರಿ ಸಾಹೇಬರು ಹೇಳಿದಂಥ ಇವತ್ತು ನಮ್ಮ 12ನೇ ಶತಮಾನದ ಒಂದು ದಿನಗಳನ್ನು ನಾವು ನೆನಪು ಮಾಡ್ಕೊಳ್ಬೇಕಾಗ್ಯದ. ಯಾಕಂತಂದ್ರೆ ಒಂದು 800 ವರ್ಷಗಳ ಹಿಂದೆ ಯಾವ ಒಂದು ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಈ ಅಸಭ್ಯ ವರ್ತನೆಗಳನ್ನು ಅವರು ತೆಗೆಯೋದು ಹಾಕಲಿಕ್ಕೆ ಬಸವಣ್ಣನವರು ಒಂದು ಪ್ರಯತ್ನ ಮಾಡ್ತಾರೆ. ಅದನ್ನು ನಾವು ದಾರಿದೀಪವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಆ ತತ್ವಗಳನ್ನು ಅನ್ವಯಿಸಿಕೊಂಡು, ಬಸವಣ್ಣನವರ ಒಂದು ತತ್ವಗಳನ್ನು ನಾವು ಅನ್ವಯಿಸ್ಕೊಂಡು ಹೋಗೋದಾದ್ರೆ ಇವತ್ತು ನಮ್ಮಲ್ಲಿ ಒಂದು ಸಣ್ಣ ಒಂದು ಭೇದ ಭಾವನೂ ಬರಲಂತ ಒಂದು ಸಮಾಜದಲ್ಲಿ ನಾನು ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಏನಂತಂದ್ರೆ ಬಸವಣ್ಣನವ್ರು ಏನು ಹೇಳ್ತಾ ಇರೋಂತಂದ್ರೆ, ಇವ ನಾರವ ಇವ ನಮ್ಮವ ನಮ್ಮ ಮನೆಯ ಮಗ ಎಂದು ಏನು ಸಹ್ಯ ಅಂತ ಹೇಳ್ತಾ ಇದ್ದಾನವ. ಇವತ್ತು ನಾವು ಯಾರೂ ಬೇರೆಯವರಲ್ಲ, ಎಲ್ಲರೂ ನಮ್ಮ ಒಂದು ಏನಂತಂತಂದ್ರೆ ಇವತ್ತು ನಿರುಗುಡಿ ಗ್ರಾಮ ಅಂತಂತಂದ್ರೆ ಒಂದು ಕುಟುಂಬ ಇದ್ದಂಗೆ. ಇವತ್ತು ಎಲ್ಲ ಒಂದು ಕುಟುಂಬದಲ್ಲಿ ಒಂದು ನಮ್ಮ ಹಿರಿಯರು, ದೊಡ್ಡವರು, ನಾಯಕರು, ಮಕ್ಕಳು, ಮರುಗಳು, ತಾಯಂದಿರು ಎಲ್ಲರೂ ಇರ್ತಾರೆ. ಅವರೆಲ್ಲರೂ ಒಂದು ಅನನ್ಯವಾಗಿ ಇದ್ರಿ ಅಂತಂತಂದ್ರೆ ಇಲ್ಲಿ ಐತಿಹಾಸಿಕವಾಗಿ ಕೆಲವೊಂದು ಇವೇನಂತಂದ್ರೆ ಇವತ್ತು ಗುಡಿಗಳು ನೋಡಿದೆ ನಾವು. ಅವೆಲ್ಲ ಅವರು ದೊಡ್ಡ ಒಂದು ಏನಂತಂತಂದ್ರೆ ಒಂದು ಹಾದಿ ಮಾರ್ಗದರ್ಶನದಲ್ಲಿ ಬಂದು ಅವರು ಒಂದು ಮಹಾತ್ಮರಾಗ್ಯಾರ. ಅವ್ರಂಗೆ ನಾವು ಕೂಡ ಎಲ್ಲರೂ ಸಮಾಜದ ಮುಖಂಡರು. ಇವತ್ತು ನನಗೆ ಭಾಳ ಖುಷಿ ಆಗ್ತದೆ, ತಾವೆಲ್ಲರೂ ವೆಲ್ ಎಜುಕೇಟೆಡ್ ಪರ್ಸನ್ಸ್ ಇದ್ದೀರಿ. ಇವತ್ತು ನಮ್ಮಮ್ಮ ಅವರು ಮಾತಾಡಿದ್ರು, ಅವರೆಲ್ಲ ನೋಡಿ ಇವತ್ತು ನಾವು ಹಿಂದೆಲ್ಲ ನಮ್ಮ ಕೆಲವೊಂದು ಹಳ್ಳಿಯಾಗಿ ಇದ್ದು ಈಗ ಅಷ್ಟು ಎಲ್ಲಿ ಕಾಣ್ತಾ ಇಲ್ಲ. ಎಲ್ಲರೂ ಇವತ್ತು ನಮ್ಮ ಮುಖಂಡರು ಇವತ್ತು ಸಂಘಟನೆಗಳು ಹುಟ್ಟ್ಯಾವಂತಂತಂದ್ರೆ ಆಳಂದ ತಾಲೂಕದಾಗೆ ಹುಟ್ಟ್ಯಾವ. ಇವತ್ತು ಜಿಲ್ಲಾ ಅಧ್ಯಕ್ಷರರ, ರಾಜ್ಯಾಧ್ಯಕ್ಷರರ, ಇವತ್ತು ತಾಲೂಕಾಧ್ಯಕ್ಷರರ ಇಲ್ಲೇರ. ನೀವೆಲ್ಲ ಇಂಥ ಒಂದು ಸಂಘಟನೆ ಮಾಡಿಕೊಂಡು ನಾವು ಅನನ್ಯವಾಗಿ ಎಲ್ಲರೂ ಬರ್ತಕ್ಕಂಥ ದಿನಗಳಲ್ಲಿ ಬಾಳ್ಕೊಂಡು ಒಂದು ಏನಂತಂತಂದ್ರೆ ಎಲ್ಲರೂ ಭಾವೈಕ್ಯದಿಂದ ನಾವು ಜೀವನ ಮಾಡೋಣ, ಯಾವುದು ತೊಂದರೆ ತಪ್ಪತ್ರೆ ಬರಲಾರ್ದಂಗೆ ಇವತ್ತು ನಮ್ಮ ಅಧಿಕಾರಿಗಳು ಅವರು ತಮ್ಮ ಜೊತೆ ಬಂದು ಪ್ರವೇಶ ಮಾಡಲಿಕ್ಕೆ ಏನಪ್ಪ ಅಂತಂದರೆ ಸರ್ಕಾರ ನೀಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತೇ ಇರತಕ್ಕಂಥದ್ದು. ಈಗಾಗಲೇ ಎಲ್ಲರೂ ಮಾತಾಡಿರ್ತಕ್ಕಂಥದ್ದು ಇಂಥ ಅನಿಷ್ಟ ಪದ್ಧತಿ ಏನಪ್ಪ ಅಂತಂದರೆ ಎಲ್ಲೂ ಇರಬಾರ್ದು ಅಂಥೇಳಿ ಧನರಾಜ್ ಒಂದು ಮಾತು ಹೇಳಿದ್ರು. ಸುಮಾರು 25 ವರ್ಷಗಳ ಹಿಂದೆ ಏನಪ್ಪ ಅಂತಂದರೆ ಅಲ್ಲಿ ಬರಬೇಡ ಅಂತೇಳಿ ಯಾರೋ ಪೂಜಾರಿ ಹೇಳಿದಾಗ ಅವರು ಅವತ್ತಿನಿಂದ ಇಲ್ಲಿವರೆಗೂ ಆ ಗುಡಿಯ
ಒಂದು ಕಟ್ಟಿ ಹತ್ತಿಲ್ಲ ಅಂತೇಳಿ. ಇವತ್ತು ಏನಪ್ಪ ಅಂತಂದ್ರೆ ಒಂದು ಐತಿಹಾಸಿಕ ದಿನ ಅಂತಕ್ಕಂಥದ್ದು. ಅವ್ರ ಸ್ಥಾನದಲ್ಲಿ ನಾವು ನಿಂತ್ಕೊಂಡಾಗ ಮಾತ್ರ ಆ ಒಂದು ಏನು ಒಂದು ಅಸ್ಪೃಶ್ಯತೆ ಇರ್ಬೋದು ಅಥವಾ ಮೇಲು ಕೀಳು ಇರ್ಬೋದು, ಅದು ನಮಗೇನಪ್ಪ ಅಂತಂದ್ರೆ ಅರ್ಥ ಆಗ್ತಕ್ಕಂಥದ್ದು. ಇಂಥ ಪದ್ಧತಿ ನಮ್ಮ ತಾಲೂಕಿನಲ್ಲಿ ಎಲ್ಲಿ ಇರಬಾರ್ದು, ಎಲ್ಲೇ ಇಂಥ ಪದ್ಧತಿ ಇದ್ದರೂ ಕೂಡ ತಾಲೂಕು ಆಡಳಿತ ತಮ್ಮ ಜೊತೆ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಊರಿನಲ್ಲಿ ಎಲ್ಲರೂ ಅನ್ಯೋನ್ಯವಾಗಿರ್ಬೇಕು ಅಂತಕ್ಕಂಥದ್ದು. ಇವತ್ತು ಅಧಿಕಾರಿಗಳು ಇರ್ಬೋದು, ಬೇರೆ ಬೇರೆ ಮುಖಂಡರು, ಬೇರೆ ಊರಿನವ್ರು ಮುಖಂಡರು ಇರ್ಬೋದು, ಇವತ್ತು ಬರ್ಬೋದು, ನಾವು ಹೋಗ್ಬೋದು. ಆದರೆ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಏನಪ್ಪ ಅಂತಂದರೆ ಸೌಹಾರ್ದತೆಯಿಂದ ಇರಬೇಕು, ತಾವೆಲ್ಲರೂ ಅಣ್ಣ ತಮ್ಮದಿರು ಅಂತೇಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಹಿಂದೆ ಬಸವಣ್ಣವರೇ ಹೇಳಿದರು ಅಸ್ಪೃಶ್ಯತೆ ನಿವಾರಣೆ ಮಾಡಬೇಕು ಅಂತಕ್ಕಂಥದ್ದು, ಮೇಲು ಕೀಳು ಇಲ್ಲ ಅಂತಕ್ಕಂಥದ್ದು, ಎಲ್ರಿಗೂ ಏನಪ್ಪ ಸಮಾನವನ್ನು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಬಸವೇಶ್ವರ ದೇವಸ್ಥಾನ ಪ್ರವೇಶ ಮಾಡಿರ್ತಕ್ಕಂಥದ್ದು, ಸಿದ್ದೇಶ್ವರ ದೇವಸ್ಥಾನ ಇರ್ಬೋದು, ಎಲ್ಲ ದೇವಸ್ಥಾನ ಪ್ರವೇಶ ಮಾಡಿರ್ತಕ್ಕಂಥದ್ದು ಒಂದು ಐತಿಹಾಸಿಕ ಒಂದು ಕ್ಷಣ ಇರ್ಬೋದು, ಒಂದು ಪ್ರಗತಿಯ ಒಂದು ಹೆಜ್ಜೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮ ಜೊತೆ ತಾಲೂಕು ಆಡಳಿತ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮುಂದೆ ಕೂಡ ಶಾಂತಿಯನ್ನು ಕಾಪಾಡಿಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಮನವಿಯನ್ನು ತಾಲೂಕು ಆಡಳಿತ ಪರವಾಗಿ ನಾನು ಮಾಡ್ಕೊಳ್ತಾ ಎಲ್ಲರೂ ಒಳ್ಳೆ ರೀತಿಯಾಗಿ ಇರಬೇಕು ಅಂತೇಳಿ ಬಯಸಿ ದಲಿತ ಮುಖಂಡರು ಈ ಬೆಳವಣಿಗೆಯನ್ನ ಸ್ವಾಗತಿಸಿ, ನಮ್ಮ ಹಿರಿಯರು ಅನುಭವಿಸಿದ ನೋವು ಇಂದಿಗೆ ಕೊನೆಗೊಂಡಂತಾಗಿದೆ, ಸಮಾನತೆಯ ದಾರಿಗೆ ಇದು ಮಹತ್ವದ ಹೆಜ್ಜೆ ಎಂದು ಅಭಿಪ್ರಾಯಪಟ್ಟರು. ಇದೇ ವೇಳೆ ದಲಿತ ಸಂಘಟನೆಯ ಮುಖಂಡರು ಮಾತನಾಡಿ, ಇದು ಆಡಳಿತ ಮತ್ತು ಗ್ರಾಮಸ್ಥರ ಸಹಕಾರದಿಂದ ಸಾಧ್ಯವಾಗಿದೆ. ಇನ್ಮುಂದೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲರೂ ಒಗ್ಗಟ್ಟಿನಿಂದ ಬದುಕಬೇಕು ಎಂಬ ಸಂದೇಶ ನೀಡಿದರು. ಈ ಸಂದರ್ಭದಲ್ಲಿ ಆಳಂದ ತಾಲೂಕಿನ ದಂಡಾಧಿಕಾರಿಗಳು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ದಲಿತ ಸೇನೆ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಗ್ರಾಮದ ಕೆಲ ಹಿರಿಯರು ಸಹ ಈ ಬದಲಾವಣೆಯನ್ನ ಬೆಂಬಲಿಸಿದ್ದು, ಸಮಾಜದಲ್ಲಿ ಎಲ್ಲರೂ ಸಮಾನರು ಎಂಬ ಮನೋಭಾವನೆ ಬಲವಾಗಬೇಕು ಎಂದು ತಿಳಿಸಿದ್ದಾರೆ. ಈ ಘಟನೆ ಆಳಂದ ತಾಲೂಕಿನಲ್ಲೇ ಅಲ್ಲದೆ ಜಿಲ್ಲಾದ್ಯಂತ ಚರ್ಚೆಗೆ ಗ್ರಾಸವಾಗಿದ್ದು, ಸಾಮಾಜಿಕ ಸಮಾನತೆ ಹಾಗೂ ಸೌಹಾರ್ದತೆಯ ಕಡೆಗೆ ಮಹತ್ವದ ಸಂದೇಶವನ್ನು ರವಾನಿಸಿದೆ.